ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನಹುದು, ಚಂಡ ಚತುರೋಪಾಯದಿಂದಲೇನಹುದು. ತುಂಡಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು, ಅಂಡಲೇ ತವಿದಕೇನೋ ಮಂಕುತಿಮ್ಮ. ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನಹುದು, ಚಂಡ ಚತುರೋಪಾಯದಿಂದಲೇನಹುದು. ತುಂಡಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು, ಅಂಡಲೇ ತವಿದಕೇನೋ ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗಿದೆ. ಕಂಡ ದೇವರುಗಳಿಗೆ ಕೈ ಮುಗಿದರೆ ಏನಾಗುತ್ತದೆ? ಉಗ್ರವಾದ ಮತ್ತು ಬುದ್ಧಿವಂತಿಕೆಯ ಉಪಾಯಗಳಿಂದ ಏನಾಗುತ್ತದೆ? ಒಂದು ಹಿಡಿ ಅಕ್ಕಿ, ಒಂದು ತುಂಡು ಬಟ್ಟೆ, ಇಷ್ಟಕ್ಕಾಗಿ ಈ ವ್ಯರ್ಥ ಸುತ್ತಾಟಬೇಕೆ? ಕನಕದಾಸರು ಹಾಡಿದರು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂದು. ಹಾಗಾದರೆ ನಮ್ಮ ಬದುಕಿನ ಉದ್ದೇಶ ಇಷ್ಟೇನೇ? ಒಂದು ಮುಷ್ಟಿ ಅಕ್ಕಿ ಹಾಗೂ ತುಂಡು ಬಟ್ಟೆ. ನಮ್ಮ ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳಿಗೂ ಇದೇ ಪಾಡು ಅಲ್ಲವೇ? ಅವುಗಳಿಗೆ ತುಂಡು ಬಟ್ಟೆಯ ಚಿಂತೆಯೂ ಇಲ್ಲ. ಮನುಷ್ಯರ ಪಾಡು ಪ್ರಾಣಿಗಳಂತೆಯೇ. ಆದರೆ ಮನುಷ್ಯನದೇನು ವಿಶೇಷ? ಅವನು ಯಾವ ವಿಷಯದಲ್ಲಾದರೂ ಪ್ರಾಣಿಗಳಿಗಿಂತ ಮೇಲ್ಪಟ್ಟವನಾಗಿದ್ದಾನೆಯೇ? ಅನ್ನ ಬಟ್ಟೆಗಳಿಗಿಂತ ಉನ್ನತವಾದ ಗುರಿ ಏನಾದರೂ ಇದೆಯೇ? ನಮ್ಮ ಸುತ್ತಮುತ್ತಲಿನ ಜನರನ್ನು ಕಂಡರೆ ಬಹಳಷ್ಟು ಮಂದಿಗೆ ಉನ್ನತದ ಗುರಿ ಇದ್ದಂತೆ ಕಾಣುವುದಿಲ್ಲ. ಹೇಗೋ ಬದುಕಿ, ಎಲ್ಲಿಯೋ ಹಗಲು ರಾತ್ರಿ ದುಡಿದು ಊಟವನ್ನು ಗಳಿಸಿ ಹಾಗೆಯೇ ಬದುಕು ಸಾಗಿಸಿ ಒಂದು ದಿನ ಸದ್ದಿಲ್ಲದೆ ಮಣ್ಣು ಸೇರಿಬಿಡುತ್ತಾರೆ. ಕೆಲವು ವರ್ಷಗಳಲ್ಲಿ ಅವರು ಬದುಕಿದ್ದರು ಎಂಬ ಚಿಹ್ನೆಯೂ ಉಳಿದಿರುವುದಿಲ್ಲ. ಕಂಡ ದೇವರಿಗೆಲ್ಲ ಕೈಯ ಮುಗಿಯುತ್ತಾ ಏನಾದರೂ ಉಪಾಯಗಳನ್ನು ಮಾಡುತ್ತಾ ಅಂದಿನ ಊಟ, ಅಂದಿನ ಚಾಕರಿ, ಅದೇ ಒದ್ದಾಟ ಹೋರಾಟಗಳಲ್ಲಿ ಮುಳುಗೆದ್ದು ವ್ಯರ್ಥ ಅಲೆದಾಟದಲ್ಲೇ ಬದುಕು ಮುಗಿದು ಹೋಗುತ್ತದೆ. ಈ ಕಗ್ಗ ನಮ್ಮನ್ನು ವಿಚಾರಕ್ಕೆ ಹಚ್ಚುತ್ತದೆ. ನಮ್ಮ ಮಾನವ ಜನ್ಮದ ಗುರಿ ಹೊಟ್ಟೆಪಾಡಿಗಿಂತ ಮೇಲಿನದು ಇರಲು ಸಾಧ್ಯವೇ? ಅನ್ನದ ಬಟ್ಟೆಯ ಅಂಡಲೇತವನ್ನು ಮೀರಿ ನಿಲ್ಲುವ ಗುರಿ ಯಾವುದು? ಕನಕದಾಸರೇ ಇದಕ್ಕೆ ಅದೇ ಪದದಲ್ಲಿ ಉತ್ತರವನ್ನು ನೀಡುತ್ತಾರೆ. ಉನ್ನತದ ನೆಲೆಮಾದಿ ಕೇಶವನ ಧ್ಯಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ, ಭಕ್ತಿಗಾಗಿ, ಜೀವ ತೃಪ್ತಿಗಾಗಿ, ಆತ್ಮಶಕ್ತಿಗಾಗಿ, ಆನಂದಕ್ಕಾಗಿ. ಜೀವತೃಪ್ತಿ, ಭಕ್ತಿ, ಆತ್ಮಶಕ್ತಿ, ಆನಂದ, ಮುಕ್ತಿ ಈ ಉದ್ದೇಶಗಳು ಅನ್ನ ಬಟ್ಟೆಗಳ ಗುರಿಯನ್ನು ಮೀರಿದವುಗಳು. ಒಂದು ಗುರಿ ತಲುಪಿದಾಗ ಮತ್ತೊಂದು ಎತ್ತರದ ಗುರಿ ಕಾಣುತ್ತದೆ. ಅದನ್ನೇರಿದಾಗ ಅದಕ್ಕಿಂತ ಮೇಲಿನದು ಕೈಬೀಸಿ ಕರೆಯುತ್ತದೆ. ಅದೇ ಮಾನವನ ಜೀವನದ ಪ್ರಗತಿ. ಅನ್ನ ಬಟ್ಟೆಗಾಗಿ ಅಂಡಲೆಯುವುದೇ ಬದುಕಿನ ಉದ್ದೇಶವೇ ಎಂದು ಕಗ್ಗ ಕೇಳುವ ರೀತಿ ಸಾಮಾನ್ಯ ಅಪೇಕ್ಷೆಗಳನ್ನು ಹೊಂದಿ ಅವುಗಳನ್ನು ಮೀರಿ ಯಾವ ತಿಳುವಳಿಕೆ, ಯಾವ ನಡತೆ ನಮ್ಮನ್ನು ಸತ್ ಕಡೆಗೆ, ಸದ್ವಸ್ತುವಿನ ಕಡೆಗೆ ಕರೆದುಕೊಂಡು ಹೋಗಬಲ್ಲುದೋ ಅದನ್ನು ಪಡೆಯುವುದೇ ಬದುಕಿನ ಆದರ್ಶ ಎಂದು ಪ್ರೇರೇಪಿಸುತ್ತಾರೆ ಈ ಕಗ್ಗದಲ್ಲಿ ಡಿ.ವಿ.ಜಿಯವರು. ಧನ್ಯವಾದಗಳು. ಥ್ಯಾಂಕ್ ಯು.